ನಮಸ್ಕಾರ, ಅನುರಾಧ್ಯ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಈಸಿಯಾಗಿ ಓವನ್ ಏನು ಇಲ್ಲದೇ ಈಸಿಯಾಗಿ ಮಾಡ್ಬೋದಂತ ಮಿನಿ ಚಾಕ್ಲೇಟ್ ಕೇಕ್ ರೆಸಿಪಿ ತೊಗೊಂಡು ಬಂದಿದ್ದೀನಿ. ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಇದಕ್ಕೆ ಯಾವುದೇ ರೀತಿ ಓವನ್ ಬೇಡ. ಅರ್ಧ ಗಂಟೆ 20 ನಿಮಿಷ ಬೇಯಿಸೋದಾಗಲಿ ಆ ಥರದ್ದು ಏನು ಕೆಲಸ ಇರೋದಿಲ್ಲ. ಬೇಕ್ ಮಾಡೋದು ಏನು ಪ್ರೊಸೆಸ್ ಇಲ್ಲದೆ ಈಸಿಯಾಗಿ ನಾವು ಮಾಡ್ಕೊಳ್ಬೋದು. ನೋಡ್ತಿರ್ಬೋದು ನೀವು ಕ್ಯೂಟಾಗಿ ಎಷ್ಟು ಚೆನ್ನಾಗಿದೆ. ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ. ಮಕ್ಕಳಿಗಂತೂ ಖಂಡಿತ 100% ಇಷ್ಟ ಆಗೇ ಆಗುತ್ತೆ. ಮತ್ತೆ ಮಾಡ್ಕೊಡ್ಲಿಕ್ಕೆ ಹೇಳ್ತಾರೆ. ನೋಡ್ತಾ ಇರಲಿ ಎಷ್ಟು ಸಾಫ್ಟಾಗಿದೆ. ಒಳಗಡೆ ನೋಡಿ ಎಷ್ಟು ಚಾಕ್ಲೇಟಿ ಆಗಿದೆ ಅಂತ. ತಿಂತಾ ಇದ್ದರೆ ಖಾಲಿ ಆಗ್ತಾ ಇರುತ್ತೆ. ಹೇಗೆ ಈಸಿಯಾಗಿ ಇದನ್ನು ಮಾಡೋದಂತ ನೋಡೋಣ ಬನ್ನಿ ರೆಸಿಪಿ. ಮೊದಲಿಗೆ ನೋಡಿ ಒಂದು ಬೌಲ್ ತೊಗೊಂಡಿದ್ದೀನಿ. ಇದಕ್ಕೆ ನಾನಿಲ್ಲಿ ಒಂದು 3/4 ಕಪ್ ಆಗೋಷ್ಟು ಶುಗರ್ ಪೌಡ್ರ್ ಹಾಕ್ತಾಯಿದ್ದೀನಿ. ಅಂದರೆ ಈ ನಾರ್ಮಲ್ ಶುಗರ್ ಇದೆಯಲ್ಲ ಅದನ್ನೇ ನಾನು ಮಿಕ್ಸಿಲಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ನಿಮ್ಮ ಹತ್ರ ಪೌಡ್ರ್ ಆಲ್ರೆಡಿ ರೆಡಿ ಇದ್ದರೆ ಅದನ್ನೇ ಯೂಸ್ ಮಾಡ್ಕೊಳ್ಬೋದು, ಇಲ್ಲಾಂದರೆ ಮಿಕ್ಸಿಗೆ ಹಾಕ್ಕೊಳ್ಳಿ. ಸೊ ಆ ಶುಗರ್ ಪೌಡ್ರಿಗೆ ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಮೆಲ್ಟೆಡ್ ಬಟರನ್ನು ಹಾಕ್ತಾಯಿದ್ದೀನಿ. ಬಿಸಿ ಏನಿರೋದು ಬೇಡ, ಅಂದರೆ ಮೆಲ್ಟ್ ಮಾಡಿ ಸ್ವಲ್ಪ ತಣ್ಣಗಾದ್ಮೇಲೆ ಇದಕ್ಕೆ ಸೇರಿಸ್ಕೊಳ್ಳಿ. ಒಂದು 3 ಸ್ಪೂನ್ ಸ್ವಲ್ಪಷ್ಟು ಹಾಕ್ತಾಯಿದ್ದೀನಿ. ನೀವು ಇನ್ ಕೇಸ್ ಮೆಲ್ಟೆಡ್ ಬಟರ್ ಬದಲಿಗೆ ಆಯಿಲ್ ಯೂಸ್ ಮಾಡೋದಾದರೂ ಮಾಡ್ಬೋದು, ಇಲ್ಲಾಂದರೆ ತುಪ್ಪ ಯೂಸ್ ಮಾಡೋದಾದ್ರೂ ಯೂಸ್ ಮಾಡ್ಕೊಳ್ಬೋದು. ಇದನ್ನು ನೀವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪ ಮಿಕ್ಸ್ ಮಾಡಿದ ಮೇಲೆ ಇದಕ್ಕೆ ನಾನು ಒಂದು ಅರ್ಧ ಕಪ್ ಆಗುವಷ್ಟು ಹಾಲು ಹಾಕ್ತಾಯಿದ್ದೀನಿ. ಹಾಲು ಸಹ ಹಾಗೆ ರೂಮ್ ಟೆಂಪರೇಚರ್ ಅಥವಾ ಲೈಟಾಗಿ ವಾರ್ಮ್ ಇದ್ದರೆ ಓಕೆ. ಚಿಲ್ಲಾಗಿರುವಂಥ ಹಾಲನ್ನು ಹಾಕಬೇಡಿ. ಈಗ ಸಕ್ಕರೆ ಎಲ್ಲ ಕರಗೋ ತನಕ ನೀವೇನು ಮಾಡಬೇಕು, ನೀಟಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಕೇಕ್ ಮಾಡಲಿಕ್ಕೆ ನಮ್ಗೆ ಓವನ್ ಏನು ಬೇಡ, ಈಸಿಯಾಗಿ ಮಾಡ್ಕೊಳ್ಬೋದು. ಇದನ್ನು ನೀವು ಬೇಕಂದಾಗ ಮಕ್ಕಳಿಗೆ ಇಷ್ಟ ಅಂದಾಗ ಮಾಡಿಕೊಡ್ಬೇಕು ಅಂತ ಹೇಳಿದಾಗ ತಟ್ಟಂತ ಒಂದು 10 ಮಿನಿಟ್ಸ್ ಒಳಗೆ ಆರಾಮಾಗಿ ಮಾಡ್ಕೊಳ್ಬೋದು ಇದನ್ನು. ಈಗ ನೋಡಿ ಇಲ್ಲಿ ಡ್ರೈ ಇಂಗ್ರೀಡಿಯೆಂಟ್ಸ್ ಹಾಕ್ತಾಯಿದ್ದೀನಿ. ಅದಕ್ಕೆ ಒಂದು ಜರಡೆ ತೊಗೊಂಡ್ರೆ ಒಳ್ಳೆಯದು. ನಾವು ಇದನ್ನು ಗಾಳಿಸ್ಕೊಂಡು ಹಾಕ್ಕೊಂಡ್ರೆ ಈಸಿ ಆಗುತ್ತೆ ಮತ್ತು ಟೆಕ್ಸ್ಚರು ಚೆನ್ನಾಗಿ ಬರುತ್ತೆ. ಸೊ ಇಲ್ಲಿ ನಾನು 1.5 ಕಪ್ ಆಗೋಷ್ಟು ಮೈದಾ ತೊಗೊಂಡಿದ್ದೀನಿ. ನೀವು ಬೇಡ ಅಂದರೆ ಮೈದಾದ ಬದಲಿಗೆ ಗೋಧಿ ಹಿಟ್ಟನ್ನು ಸಹ ಯೂಸ್ ಮಾಡ್ಕೊಳ್ಬೋದು, ಅದು ಸಹ ಚೆನ್ನಾಗೇ ಬರುತ್ತೆ. ಇದಕ್ಕೆ ನಾನೀಗ ಒಂದು 1/4 ಕಪ್ ಆಗುವಷ್ಟು ಕೊಕ್ಕೋ ಪೌಡ್ರ್ ಹಾಕ್ತಾಯಿದ್ದೀನಿ. ಯಾವ ಬ್ರ್ಯಾಂಡಿದ್ದು ಬೇಕಾದರೂ ಆಗಲಿ, ನೀವು ಯೂಸ್ ಮಾಡೋಂಥ ಕೊಕ್ಕೋ ಪೌಡ್ರನ್ನ ಇದಕ್ಕೆ ಹಾಕ್ಕೊಳ್ಳಿ. ಹಾಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಅಡುಗೆ ಸೋಡಾ ಅಥವಾ ಬೇಕಿಂಗ್ ಪೌಡರ್ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ನೀವು ಗಾಳಿಸ್ಕೊಳ್ಬೇಕು. ಹೀಗೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಎಲ್ಲದು ಈಕ್ವಲ್ ಆಗಿ ಬೇಕಿಂಗ್ ಪೌಡ್ರೆಲ್ಲ ಆ ಕಡೆಯೂ ಈಕ್ವಲ್ ಆಗಿ ಸ್ಪ್ರೆಡ್ ಆಗುತ್ತೆ. ಮತ್ತು ಬ್ಯಾಟರು ಚೆನ್ನಾಗಿ ಅಂದರೆ ಮಿಕ್ಸ್ ಮಾಡಿದ ಮೇಲೆ ನೀವು ಬೇಕಾಗುವಾಗ ಅದರದ್ದು ಕನ್ಸಿಸ್ಟೆನ್ಸಿ ಎಲ್ಲ ಕರೆಕ್ಟಾಗಿ ಬರುತ್ತೆ ಇದ್ರ ಕೇಕಿದ್ದು. ಹಾಗಾಗಿ ಆದಷ್ಟು ಈ ಥರ ಸ್ಟ್ರೈನ್ ಮಾಡಿ ಹಾಕ್ಕೊಂಡ್ರೆ ಒಳ್ಳೆಯದು. ಜರಡಿಯಲ್ಲಿ ನೀವು ಈ ಥರ ಮಿಕ್ಸ್ ಮಾಡಿದ ಮೇಲೆ ನೋಡಿ ಇಲ್ಲಿ ಲಮ್ಸ್ ಎಲ್ಲ ಉಳಿತದಲ್ಲ, ಅದನ್ನು ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಅಷ್ಟೇ. ಈಗ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಈ ಎಲ್ಲ ಡ್ರೈ ಇಂಗ್ರೀಡಿಯೆಂಟ್ಸನ್ನು ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇಲ್ಲಿ ಬೇಕಾದರೆ ನೀವು ಈಗ ವೆನಿಲಾ ಎಸೆನ್ಸ್ ಆ್ಯಡ್ ಮಾಡೋದಾದ್ರೂ ಆ್ಯಡ್ ಮಾಡ್ಕೊಳ್ಬೋದು. ಇಲ್ಲಿ ನಾನು ಕಾಫಿ ಪೌಡರ್ ಹಾಕ್ತಿದ್ದೀನಿ, 1 ಸ್ಯಾಶೆಟ್ ಕಾಫಿ ಪೌಡರ್ ಹಾಕ್ತಿದ್ದೀನಿ. ಇದು ಕಂಪ್ಲೀಟ್ಲಿ ಆಪ್ಷನಲ್ಲು. ನನಗೆ ಚಾಕ್ಲೇಟ್ ವಿತ್ ಕಾಫಿ ಫ್ಲೇವರ್ ಇಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ ಹಾಕಿದ್ದೀನಿ. ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡಿ. ಇನ್ ಕೇಸ್ ನೀವು ಈ ಥರ ಟ್ರೈ ಮಾಡಿಲ್ಲ ಅಂದರೆ ಒಂದು ಸರಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ, ಫ್ಲೇವರು ಚೆನ್ನಾಗಿರುತ್ತೆ. ಸೊ ಇದನ್ನೀಗ ನೀವು ಲಮ್ಸ್ ಇಲ್ಲದ ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಬ್ಯಾಟರು ಸ್ವಲ್ಪ ದಪ್ಪ ಇರಬೇಕು, ಇಡ್ಲಿ ಬಂದಿರುತ್ತಲ್ಲ ಆ ಥರ ದಪ್ಪ ಇರಬೇಕು. ಇದಕ್ಕೇನಂತ ಹೇಳಿದರೆ ನಾರ್ಮಲಾಗಿ ಸ್ವಲ್ಪ ಇದೀಗ ನೋಡಿ ಇನ್ನೂ ಸ್ವಲ್ಪ ಹಾಲು ಇದಕ್ಕೆ ಬೇಕಾಗುತ್ತೆ. ನಾನು ಫಸ್ಟಿಗೆ ಅರ್ಧ ಕಪ್ ಮಾತ್ರ ಹಾಕಿದ್ದೀನಿ, ನೋಡ್ಕೊಂಡು ಸೇರಿಸ್ಕೊಳ್ಳೋಣ ಅಂತ. ನೀವು ಇದನ್ನು ಮಿಕ್ಸ್ ಮಾಡುವಾಗ ನಿಮಗೆ ಗೊತ್ತಾಗುತ್ತೆ. ನೋಡಿ ಇಲ್ಲಿ ದಪ್ಪ ಆಗಿದೆ, ಇನ್ನೊಂದು ಸ್ವಲ್ಪ ಬೇಕು. ಹಾಗೆ ಮತ್ತೊಂದು ಎಕ್ಸ್ಟ್ರಾ ಒಂದು 1/4 ಕಪ್ ಆಗುವಷ್ಟು ನಾನು ಹಾಲನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. 1.5 ಕಪ್ ಮೈದಕ್ಕೆ ಒಂದು 3/4 ಕಪ್ ಆಗುವಷ್ಟಾದರೂ ಬೇಕಾಗುತ್ತೆ. 1/4 ಕಪ್ ಕೊಕ್ಕೋ ಪೌಡ್ರ್ ಹಾಕಿದ್ವಲ್ಲ. ಸೊ ಇದನ್ನೆಲ್ಲ ಹಾಕಿ ನೀಟಾಗಿ ಲಮ್ಸ್ ಇಲ್ದಿರೋ ಹಾಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಕನ್ಸಿಸ್ಟೆನ್ಸಿ ಅಂದರೆ ಬ್ಯಾಟರ್ ಥರ ಬರಬೇಕು. ಆ ಥರ ನೀಟಾಗಿ ಒಂದೇ ಸೈಡಲ್ಲಿ ನೀವು ಮಿಕ್ಸ್ ಮಾಡಿಕೊಂಡ್ರೆ ಒಳ್ಳೆಯದು. ಈ ಥರ ನೀವು ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈ ಥರ ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿ ಇದ್ದರೆ ಆಯಿತು ಅಷ್ಟೇ. ಬ್ಯಾಟರ್ ನೋಡಿ ಎಷ್ಟು ಕ್ವಿಕ್ಕಾಗಿ ಆಯಿತು. ಬ್ಯಾಟರ್ 5 ನಿಮಿಷದಲ್ಲಿ ರೆಡಿ ಆಯಿತು. ಇನ್ನು 5 ಮಿನಿಟ್ಸ್ ಒಳಗಡೆ ನಮ್ಮದು ಮಿನಿ ಕೇಕ್ ಸಹ ರೆಡಿ ಆಗುತ್ತೆ. ಅಷ್ಟು ಸಿಂಪಲ್ಲಾಗಿ ಇದನ್ನು ನೀವು ಮಾಡ್ಕೊಳ್ಬೋದು. ಇಲ್ಲಿ ನೋಡಿ ಓವನಲ್ಲೇನು ಬೇಕ್ ಮಾಡೋದು ಬೇಡ. ನಾವಿಲ್ಲಿ ಅಪ್ಪೆ ಪ್ಯಾನ್ ಇದೆಯಲ್ವ, ಅಥವಾ ಈ ಗುಳಿಯಪ್ಪ ಅಥವಾ ಪಡ್ಡು ಅಂತಾರಲ್ಲ ಅದರ ಪ್ಯಾನ್ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಗ್ರೀಸ್ ಮಾಡ್ಕೊಳ್ಬೇಕು. ಇಲ್ಲಿ ನಾನು ಕುಕ್ಕಿಂಗ್ ಆಯಿಲೇ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ತುಪ್ಪನೂ ಹಾಕ್ಕೊಳ್ಳೋದಾದರೆ ಹಾಕ್ಕೊಳ್ಬೋದು. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಎಲ್ಲ ಕಡೆ ಇದನ್ನು ಗ್ರೀಸ್ ಮಾಡ್ಕೊಳ್ಬೇಕು. ಫ್ಲೇಮ್ ಮಾತ್ರ ಮೀಡಿಯಮ್ ಟು ಲೋ ಅಲ್ಲೇ ಇಟ್ಟಿರಿ. ಫ್ಲೇಮ್ ಹೈ ಆಗಿಟ್ರೆ ಏನಾಗುತ್ತೆ, ಬೇಗ ಕಪ್ಪಾಗೋ ಚಾನ್ಸಸ್ ಇರುತ್ತೆ, ಬರ್ನ್ ಆಗಿ ಹೋಗುತ್ತೆ. ಯಾಕಂದರೆ ಕೊಕ್ಕೋ ಪೌಡರು ಮತ್ತು ಶುಗರ್ ಎಲ್ಲ ಹಾಕಿರೋದ್ರಿಂದ ಬ್ಯಾಟರ್ ಸ್ವೀಟ್ ಆಗಿರುತ್ತಲ್ಲ, ಹಾಗಾಗಿ ಬೇಗ ಕಪ್ಪಾಗುತ್ತೆ. ಹಾಗಾಗಿ ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ನೀವು ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ. ನೋಡಿ ಇದನ್ನೆಲ್ಲದಕ್ಕೂ ಫುಲ್ ಹಾಕಬೇಡಿ. ಒಂದು ಅರ್ಧ ಆಗುವಷ್ಟು ಇದಕ್ಕೂ ಗುಳಿಗೂ ನೀವೇನು ಮಾಡಿ ಒಂದು ಅರ್ಧ ಆಗುವಷ್ಟು ಬ್ಯಾಟರನ್ನು ಹಾಕಿ. ಬ್ಯಾಟರ್ ಅರ್ಧ ಹಾಕಿದ ಮೇಲೆ ಇದಕ್ಕೆ ಟೇಸ್ಟ್ ಇನ್ನೊಂದು ಸ್ವಲ್ಪ ಎನ್ಹ್ಯಾನ್ಸ್ ಮಾಡೋಕ್ಕೋಸ್ಕರ ಮಕ್ಕಳಿಗೆ ಇಷ್ಟ ಆಗುತ್ತೆ ಈ ಥರ ಮಾಡಿದರೆ. ಇದಕ್ಕೆ ಮಧ್ಯೆ ಒಂದು ಸ್ವಲ್ಪ ಚಾಕ್ಲೇಟ್ ಪೀಸಸ್ಸನ್ನು ಇಡಿ. ನಾನಿಲ್ಲಿ ಮಿಲ್ಕ್ ಚಾಕ್ಲೇಟ್ ಇಟ್ಟಿದ್ದೀನಿ, ನೀವು ಬೇಕಾದರೆ ಡಾರ್ಕ್ ಚಾಕ್ಲೇಟು ಯೂಸ್ ಮಾಡ್ಕೊಳ್ಬೋದು. ಸೊ ಈ ಥರ ನೋಡಿ ಇಟ್ಟು ಎಲ್ಲದಕ್ಕೂ ನೀಟಾಗಿ
ಅದ್ರ ಮೇಲೆ ಪುನಃ ನೀವು ಸ್ವಲ್ಪ ಸ್ವಲ್ಪ ಬ್ಯಾಟರ್ ಹಾಕಿ ಕ್ಲೋಸ್ ಮಾಡ್ಕೊಳ್ಬೇಕು. ಈ ಥರ ನೋಡಿ ಇನ್ನೊಂದು ಸ್ವಲ್ಪ ಅದ್ರ ಮೇಲೆ ಬ್ಯಾಟರ್ ಹಾಕಿ ಮಿಕ್ಸ್ ಮಾಡಿ ಇದು ಮುಚ್ಚಿದ್ರೆ ಆ ಚಾಕ್ಲೇಟ್ ಮೆಲ್ಟ್ ಆದರೆ ಇಲ್ಲದ್ರೆ ತವಾಗ ಹಿಡಿಯುತ್ತಲ್ವ. ಸೊ ಇದು ಹಾಗಾಗಿ ಇದರ ಮೇಲೆ ಮತ್ತೆ ಸ್ವಲ್ಪ ಎಕ್ಸ್ಟ್ರಾ ಬ್ಯಾಟರ್ನ ಹಾಕ್ಕೊಂಡು ನೀವು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 2 to 3 ಮಿನಿಟ್ಸ್ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಇದನ್ನು. ನೋಡಿ ಇಲ್ಲೆಲ್ಲದಕ್ಕೂ ಪರ್ಫೆಕ್ಟ್ ಆಗಿದೆ. ಇಷ್ಟ ಆಗಿದ್ದರೆ ಸಾಕು. ಈಗ ನಾವು ಇದನ್ನು ಮುಚ್ಚಿಟ್ಟು ಒಂದು ಸ್ವಲ್ಪ ಬೇಯಿಸ್ಕೊಳ್ಳೋಣ. ಫ್ಲೇಮ್ ಲೋ ಅಲ್ಲೇ ಇದೆ, ಅದು ನೆನಪಿರಲಿ. ಸೊ ನೋಡಿ ಈಗ ಎಷ್ಟು ಚೆನ್ನಾಗಿ ಬೆಂದಿದೆ, ಪರ್ಫೆಕ್ಟ್ ಆಗಿದೆ. ಇಷ್ಟಿದ್ರೆ ಸಾಕು. ಈಗ ನಿಧಾನವಾಗಿ ಇದನ್ನು ನಾವು ಏನು ಮಾಡೋಣ, ತಕ್ಕೊಂಡು ಉಲ್ಟಾ ಮಾಡಿ ಬೇಯಿಸ್ಕೊಳ್ಬೇಕು. ಇನ್ನೊಂದು ಸೈಡನ್ನು ಸಹ ನಾವು ಇದು ಮಾಡಿ ಹಾಕ್ಕೊಂಡು ಟ್ವಿಸ್ಟ್ ಮಾಡಿ ಹಾಕಿ ಆಚೆ ಸೈಡ್ ಸಹ ನಾವು ಇದನ್ನು ನೀಟಾಗಿ ಸ್ವಲ್ಪ ಬೇಯಿಸ್ಕೊಳ್ಬೇಕು. ಎಷ್ಟು ಈಸಿಯಾಗಿ ಆಯ್ತು ನೋಡಿ. ಇಲ್ಲಾಂದರೆ ಓವನಲ್ಲಾದರೆ ಒಂದು 40 ಮಿನಿಟ್ಸ್ ಎಲ್ಲ ನಾವು ತೊಗೊಳ್ತದೆ, 35 ಮಿನಿಟ್ಸ್ 40 ಮಿನಿಟ್ಸ್. ಇದಾದರೆ ಬೇಗ ಬೇಗ ಆಗುತ್ತೆ. ಮಕ್ಕಳಲ್ಲಿ ಮನೇಲಿ ಬರ್ತ್ಡೇ ಪಾರ್ಟಿ ಇದೆ ಅಥವಾ ಮಕ್ಕಳ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ ಅನ್ನುವಾಗ ಈ ಥರ ನೀವು ಈಸಿಯಾಗಿ, ಅಥವಾ ಯಾರಿಗಾದರೂ ರಿಲೇಟಿವ್ಸ್ ಬರ್ತಾರೆ ಏನಾದ್ರು ಮಾಡಬೇಕಂದ್ರೆ ಇದನ್ನೆಲ್ಲ ಈಸಿಯಾಗಿ ಮಾಡ್ಕೊಡ್ಬೋದು. ಅದರಲ್ಲೂ ಮಕ್ಕಳಿಗೆ ಈ ಥರ ಚಾಕ್ಲೇಟ್ ಇದು ಮಿನಿ ಬಾಲ್ಸ್ ನೋಡುವಾಗ ಖುಷಿಯಾಗುತ್ತೆ. ಮಕ್ಕಳಂತೂ ಖಂಡಿತ ಇಷ್ಟಪಟ್ಟು ತಿಂತಾರೆ. ನನ್ನ ಮಗಳ ಫ್ರೆಂಡ್ಸಿಗೂ ಎಲ್ಲರಿಗೂ ತುಂಬ ಇಷ್ಟ ಆಗಿತ್ತು ಇದು ಮಾಡಿಕೊಟ್ಟಾಗ, ಚೆನ್ನಾಗಿದೆ ಅಂತ ಹೇಳಿದರು. ಹಾಗಾಗಿ ನಾನು ಹೇಳ್ತಾ ಇರೋದು. ಸೂಪರಾಗಿ ಬರುತ್ತೆ. ಮತ್ತು ಇದನ್ನು ನೀವು ತಗೊಂಡು ನಿಮ್ಗೆ ಯಾವ ಥರ ಬೇಕೋ ಆ ಥರ ಗಾರ್ನಿಷ್ ಮಾಡಿಕೊಂಡು ಸರ್ವ್ ಮಾಡಿದರೆ ಆಯಿತು. ತುಂಬಾ ಟೇಸ್ಟಿಯಾಗಿರುತ್ತೆ. ರೆಸಿಪಿ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ವಿಡಿಯೋನ ನೀವು ಎಲ್ಲಿಂದ ನೋಡ್ತಾ ಇದ್ದೀರಾ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನೋಡಿ ಎಷ್ಟು ಚೆನ್ನಾಗಿದೆ. ಯಾರೆಲ್ಲ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಎಲ್ರಿಗೂ ಒಳ್ಳೆಯದಾಗಲಿ. ಶುಭ ದಿನ.